ರಾಜ್ಯದ ಜನತೆ ಸುಡು ಬಿಸಿಲಿನಿಂದ ಈಗಾಗಲೇ ತತ್ತರಿಸಿ ಹೋಗಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಎಲ್ ನಿನೋ ಆತಂಕ ಪ್ರಾರಂಭವಾಗಿದೆ. ಹಾಗಿದ್ರೆ ಎಲ್ ನಿನೋದಿಂದ ಏನೆಲ್ಲ ಸಮಸ್ಯೆಗಳು ಆಗತ್ತೆ, ರಾಜ್ಯದ ಹವಾಮಾನದ ಮೇಲೆ ಎಲ್ ನಿನೋ ಯಾವ ರೀತಿ ಪರಿಣಾಮ ಬೀಳುತ್ತೆ, ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ವಿಜ್ಞಾನಿ ಹಾಗೂ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಏನಿದು ಎಲ್ ನಿನೋ ಅಂದರೆ ಏನು, ಇದು ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ರಾಜ್ಯದ ಮೇಲೆ ಈ ಒಂದು ಬೇಸಿಗೆ ಸಮಯದಲ್ಲಿ ಅನ್ನುವಂಥದ್ದು, ಈ ಬಗ್ಗೆ ಡೀಟೇಲ್ಸ್ ಹೇಳೋದಾದರೆ? ಎಲ್ಲಿನೋ ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಅಸಹಜವಾಗಿ ಸಮುದ್ರದ ನೀರಿನ ಉಷ್ಣಾಂಶ ಏರಿಕೆ ಆಗುವುದಕ್ಕೆ ನಾವು ಎಲ್ಲಿನೋ ಅಂತ ಕರಿತೀವಿ. ನಾವು ಇದು ಸುಮಾರು 1600ರಲ್ಲಿ ಸೌತ್ ಅಮೇರಿಕಾದಲ್ಲಿ ಪೆರು ಕರಾವಳಿ ಹತ್ರ ಮೀನುಗಾರರು ಇದನ್ನು ಕಂಡುಹಿಡಿದ್ರು. ಇದು ಸಾಮಾನ್ಯವಾಗಿ ವರ್ಷದ ಆರಂಭದಲ್ಲಿ ಬರ್ತೈತಿ. ಸುಮಾರು ಡಿಸೆಂಬರು ಜನವರಿ ತಿಂಗಳಲ್ಲಿ ಈ ಉಷ್ಣಾಂಶ ಏರಿಕೆ ಆದದ್ದು ಕಂಡು ಬರ್ತೈತೆ ಅವರಿಗೆ. ಇದು 3 ರಿಂದ 7 ವರ್ಷಕ್ಕೊಮ್ಮೆ ಬರುವಂಥ ಒಂದು ಘಟನೆ. ಅವಾಗ ಏನು ಮಾಡಿದ್ರು ಅಂದ್ರೆ ಆ ಮೀನುಗಾರರು ಇದಕ್ಕೆ ಇದು ಉಷ್ಣಾಂಶ ಏರಿಕೆ ಆದಾಗೆಲ್ಲ ಮೀನುಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾಯಿತ್ತು. ಈ ವಾರ್ಮಿಂಗ್ ನೀರು ಬಿಸಿ ಆಗುವುದರ ಸಲುವಾಗಿ ಅವ್ರು ಏನಂತ ಕರೆದು ಕ್ರಿಸ್ಮಸ್ ಟೈಮ್ದಲ್ಲಿ ಇದು ಆಗೋದು ಹೆಚ್ಚಿಗೆ ಆಗೋದರಿಂದ ಅದಕ್ಕೆ ಏನಂತ ಕರೆದ್ರು ಅಂದರೆ ಎಲ್ ನಿನೋ ಅಂತ ಕರೆದ್ರು. ಎಲ್ ನಿನೋ ಅಂದರೆ ಇದು ಒಂದು ಸ್ಪ್ಯಾನಿಷ್ ಶಬ್ದ. ಈ ಸ್ಪ್ಯಾನಿಷ್ನಲ್ಲಿ ಎಲ್ ನಿನೋ ಅಂದ್ರೆ ಬಾಯ್ ಚೈಲ್ಡ್ ಅಂತ, ಬಾಯ್ ಚೈಲ್ಡ್, ಇಟ್ ಈಸ್ ಎ ಡಿವೈನ್ ಚೈಲ್ಡ್ ಅಂತ, ಅದಕ್ಕೆ ಎಲ್ ನಿನೋ ಅಂತ ಕರೆದ್ರು. ಈ ಒಂದು ಮುಂದೆ ಬರಬರ್ತಾ ಹೊಸ ಸಂಶೋಧನೆಗಳು ಆವಿಷ್ಕಾರಗಳು ಆದಂಗೆಲ್ಲ ಅದಕ್ಕೆ ಭಾರತದ ವಿಜ್ಞಾನಿಗಳು ಕೂಡ ಇದಕ್ಕೆ ಪತ್ತೆ ಹಚ್ಚಿದ್ರು. ಇಲ್ಲಿ ಡಾಕ್ಟರ್ ಗಿಲ್ಬರ್ಟ್ ವಾಕರ್ ಅಂತೇಳಿ ಡೈರೆಕ್ಟರ್ ಜನರಲ್ ಆಫ್ ಮೆಟೀರಿಯಾಲಜಿ, ಇಂಡಿಯಾ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟು, ಅವರು ಬ್ರಿಟಿಷ್ ವಿಜ್ಞಾನಿ, ಆದರೆ ನಮ್ಮ ದೇಶದಲ್ಲಿ ಸೇವೆ ಸಲ್ಲಿಸಿದ್ರು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ. ಅವರು ಮನ್ಸೂನ್ ಬಗ್ಗೆ ಮುನ್ಸೂಚನೆ ಕೊಡೋಕೆ ಪ್ರಯತ್ನ ಮಾಡ್ತಿದ್ರು. ಯಾಕಂದ್ರೆ ಮುನ್ಸೂಚನೆ ಕೊಟ್ಟರೆ ನಾವು ಬಜೆಟ್ಟು, ಪ್ಲ್ಯಾನಿಂಗು, ಆಮದು ರಫ್ತು ಇದನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಅದೇ ವೇಳೆಯಲ್ಲಿ ಅವರು ಈ ಎಲ್ಲಿನಕ್ಕೂ ಮತ್ತು ಮನ್ಸೂನಿಗೂ ಏನೋ ಒಂದು ಸಂಬಂಧ ಐತಿ ಅನ್ನೋದು ಕಂಡುಹಿಡಿದ್ರು. ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಏರಿಕೆ ಆದಾಗೆಲ್ಲ ನಮ್ಮ ದೇಶದಲ್ಲಿ ಬರಗಾಲ ಬೀಳುತ್ತೆ ಅನ್ನೋದು ಒಂದು ಕಂಡುಹಿಡಿದ್ರು. ಇದಕ್ಕೆ ಒಂದು ಅವ್ರ ಹೆಸರಲ್ಲಿ ಇದಕ್ಕೆ ವಾಕರ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಈ ವಾಕರ್ ಸರ್ಕ್ಯುಲೇಷನ್ನು ಈಸ್ಟ್ ವೆಸ್ಟ್ನಲ್ಲಿ ಇರ್ತೈತಿ. ಈ ವಾಕರ್ ಸರ್ಕ್ಯುಲೇಷನ್ನು ಅಂದ್ರೆ ನಾರ್ಮಲ್ ಆಗಿ ಈ ವಾಕರ್ ಸರ್ಕ್ಯುಲೇಷನ್ ಇದ್ದಾಗ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಹತ್ರ ಅಸೆಂಡಿಂಗ್ ಬ್ರ್ಯಾಂಚ್ ಇರ್ತೈತಿ. ಇದರಲ್ಲಿಂದ ಇದ್ದಾಗ ಇದು ನಾರ್ಮಲ್ ಆಗಿರ್ತೈತಿ. ಅಂದ್ರೆ ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ತಂಪಾಗಿತ್ತಂದ್ರೆ ನಮ್ಗೆ ಉತ್ತಮವಾಗಿ ಮಳೆ ಬರ್ತೈತಿ. ಆವಾಗ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾದ ಹತ್ರ ಅಸೆಂಡಿಂಗ್ ಬ್ರ್ಯಾಂಚ್ ಇರ್ತೈತಿ. ಆವಾಗ ಟ್ರೇಡ್ ವಿಂಡ್ಸು ಮತ್ತು ಸ್ಟ್ರಾಂಗ್ ಆಗಿರ್ತವೆ ಮತ್ತು ಲೋ ಪ್ರೆಷರ್ ಸಿಸ್ಟಮ್ಸು ನಮ್ಮ ಬಂಗಾಳ ಉಪಸಾಗರದಲ್ಲಿ ಜಾಸ್ತಿಯಾಗಿ ನಾವು ಉತ್ತಮ ಮಳೆಯನ್ನು ತರಿಸ್ತವೆ. ಇದು ಲ್ಯಾನಿನೋ ಇದ್ದಾಗ. ಎಲ್ಲಿನೋ ಇದ್ದಾಗ ಉಷ್ಣಾಂಶ ಏರಿಕೆ ಆಗೋದು, ಅದು ನಮಗೆ ಮಳೆಯನ್ನು ತರಗಲ್ಲ, ಅದು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಆದರೆ ಎಲ್ಲಿನೋ ಇದ್ದಾಗ ಹೆಚ್ಚು ಮಳೆ ಆಗೋದು ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ. ಅಲ್ಲಿ ಪೆರುವಿನ ಐಲ್ಯಾಂಡ್ ಹತ್ರ ಜಾಸ್ತಿ ಮಳೆ ಆಗುತ್ತೆ, ನಮ್ಮ ದೇಶಕ್ಕೆ ಮಳೆ ಆಗಲ್ಲ. ಓಕೆ, ಸೂಪರ್ ಎಲ್ ನಿನೋ ಅಂದರೆ ಏನು ಸರ್? ಸೂಪರ್ ಎಲ್ ನಿನೋಗೂ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ ಇರುತ್ತೆ ಅನ್ನೋದು? ಸೂಪರ್ ಎಲ್ ನಿನೋ ಅಂದ್ರೆ ಅತಿಯಾಗಿ ಉಷ್ಣಾಂಶ ಏರಿಕೆ ಆಗಿಬಿಡ್ತೈತಿ. ಆವಾಗ ಡ್ರೈ ಸ್ಪೆಲ್ ಅಂತ ಕರಿತೀವಿ. ಅಂದ್ರೆ ಮಳೆ ಬಂದ ನಂತರ ಭಾಳ ಅವಧಿಯವರೆಗೆ ಬಂಗಾಳ ಉಪಸಾಗರದಲ್ಲಿ ಲೋ ಪ್ರೆಷರ್ ಸಿಸ್ಟಮ್ಸ್ ಆಗಲ್ಲ. ಆವಾಗ ಲಾಂಗ್ ಡ್ರೈ ಸ್ಪೆಲ್, ಭಾಳ ಅವಧಿಯವರೆಗೆ ಒಣ ಹವೆ ಮುಂದುವರಿತೈತಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ ಎಲ್ ನಿನೋ ಅಂತ ಕರಿತೀವಿ. ಇದು ಸುಮಾರು 1997-98ರಲ್ಲಿ ಸೂಪರ್ ಎಲ್ ನಿನೋ ಆಯಿತು. ಇದು ಎಲ್ ನಿನೋ ಇಡೀ ದೇಶಾದ್ಯಂತ ದೇಶಾದ್ಯಂತ ಮತ್ತು ಜಗತ್ತಿನಾದ್ಯಂತ ಹವಾಮಾನವನ್ನು ಬದಲಾವಣೆ ಮಾಡುವ ಇದಕ್ಕೆ ಒಂದು ಶಕ್ತಿ ಐತಿ.
ಇದು ಎಲ್ಲಿನೋ ಭಾರಿ ಇಂಪಾರ್ಟೆಂಟ್ ಸ್ಟಡಿ ಇತ್ತಿತ್ತಲಾಗಿ. ಇದು ಎಲ್ಲಿನೋ ಹೀಟ್ ವೇವ್ ಮೇಲೂ ಕೂಡ ಪರಿಣಾಮ ಬೀಳುತ್ತೆ, ಕೋಲ್ಡ್ ವೇವ್ ಮೇಲೆ ಬೀಳುತ್ತೆ. ಇದ್ರ ಮೇಲೆ ನಮ್ಮ ಮನ್ಸೂನ್ ಮೇಲೆ ಅಂತೂ ಪೂರಾ ಪರಿಣಾಮ ಬೀಳುತ್ತೆ. ಎಲ್ಲಿನೋ ಇದ್ದಾಗ ನಮ್ಮ ದೇಶಕ್ಕೆ ಮಳೆ ಕಡಿಮೆ. ಈಗ ಎನ್ಸೋ ಅಂದ್ರೆ ಎಲ್ಲಿನೋ ಸದರ್ನ್ ಆಸೋಲೇಷನ್ ಒಂದು ಸ್ವಲ್ಪ ನ್ಯೂಟ್ರಲ್ ಇದೆ, ಇನ್ನೂ ವಾರ್ಮಿಂಗ್ ಆಗ್ತಾ ಇಲ್ಲ. ಇದು ಜುಲೈ ತಿಂಗಳಿಂದ ಎಲ್ಲಿನೋ ಸೆಟ್ ಆಗುವ ಸಾಧ್ಯತೆ ಇರೋದರಿಂದ ನಮ್ಮ ದೇಶಕ್ಕೆ ಸರಾಸರಿ ಏನು ವಾಡಿಕೆಯಂತೆ ಮಳೆ ಆಗ್ತಿತ್ತಲ್ಲ ಅದಕ್ಕಿಂತ ಕಡಿಮೆ ಆಗುವ ಸಾಧ್ಯತೆಗಳದಾವು. ಕರ್ನಾಟಕದಲ್ಲಿ ಕೂಡ ವಾಡಿಕೆಗಿಂತ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ ಆಗುವ ಸಾಧ್ಯತೆಗಳು ಅದಾವೆ. ಈ ಒಂದು ಈಗಾಗಲೇ ರಾಜ್ಯದಲ್ಲಿ ಸುಡು ಬಿಸಿಲಿನಿಂದಾಗಿ ಎಲ್ಲಿನೋ ಆತಂಕ ಪ್ರಾರಂಭ ಆಗಿರುವಂತದ್ದು ರೈತರ ಮೇಲೆ ಯಾವ ರೀತಿಯಾಗಿದ್ದು, ರೈತರ ಬೆಳೆ ಮೇಲೆ ಯಾವ ರೀತಿಯಾಗಿದ್ದು ಪರಿಣಾಮ ಬೀಳ್ಬೋದು ಅಂತ ಹೇಳಿ. ಈಗ ಎನ್ಸೋ ಇನ್ನೂ ನ್ಯೂಟ್ರಲ್ ಇದೆ, ಮುಂದೆ ಸ್ಟಾರ್ಟ್ ಆಗ್ಬೋದು. ಆದ್ರೂ ಈ ನ್ಯೂಟ್ರಲ್ ಇರೋದ್ರಿಂದ ಈ ವರ್ಷ ಅಧಿಕ ತಾಪಮಾನವನ್ನು ನಾವು ಈ ವರ್ಷ ಹೆಚ್ಚು ತಾಪಮಾನ ಜಾಸ್ತಿ ಐತಿ, ಒಂದು ಸ್ವಲ್ಪ ಮಳೆನೂ ಕಡಿಮೆ ಆಗಿದೆ ಕರ್ನಾಟಕದಲ್ಲಿ. ಈ ಕಳೆದ ನಾವು 2 ವಾರದಿಂದ ನೋಡ್ತಾ ಇದ್ದೀವಿ. ಆದರೆ ನಿನ್ನೆ ಮೊನ್ನೆ ಉತ್ತಮವಾಗಿ ಮಳೆಯಾಗಿದೆ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ. ಕಲಬುರಗಿ, ಯಾದಗಿರಿ, ರಾಯಚೂರು, ಧಾರವಾಡ, ಬೆಳಗಾವಿ, ಗದಗ ಈ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಜಾಸ್ತಿ ಬಿಸಿಲಿರುವುದರಿಂದ ಈ ಮಳೆ ಸಾಕಾಗಲ್ಲ, ಇದು ಬೇಗ ಆವಿಯಾಗಿ ಹೋಗಿಬಿಡ್ತೈತಿ. ಮತ್ತು ಅದೇ ಪರಿಸ್ಥಿತಿನ ಬರ್ತೈತಿ, ಜಾಸ್ತಿ ಉಷ್ಣಾಂಶ ಮತ್ತು ಏರ್ತಾ ಇದೆ. ಈಗ ಅಂದ್ರೆ ಈ ಎಲ್ಲಿನೋ ಅಂದರೆ ಅಥವಾ ಈ ಒಂದು ಹೀಟ್ ವೇವ್ ಇರೋದರಿಂದ ಸಾಕಷ್ಟು ಡ್ರೈ ಏರ್ ಇರೋದರಿಂದ ಬೇಗ ಆವಿ ಆಗಿಬಿಡ್ತೈತಿ. ಜಲಮೂಲಗಳು ಬೇಗ ಬತ್ತವೆ ಅದಕ್ಕೆ. ಮತ್ತು ತೇವಾಂಶ ಕೂಡ ಹೊಲದಲ್ಲಿ ತೇವಾಂಶಗಳು ಕೂಡ ಬೇಗ ಮಣ್ಣೆಲ್ಲ ಒಣಗೋಗ್ಬಿಡ್ತೈತಿ. ಇದರಿಂದ ಬೆಳೆಗಳಿಗೆ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಇದನ್ನ ಅಂದ್ರೆ ಆವಾಗ ನೀರು ಆಗಾಗ ಹಾಯಿಸ್ತಾ ಇರ್ಬೇಕು ಇದರಿಂದ ರೈತರು. ಹೇಗೆ ಅದರಿಂದ ಎಲ್ಲಿನೋದಿಂದ ಹೇಗೆ ನಾವು ಪಾರಾಗ್ಬೋದು, ಅಥವಾ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳೇನಾದರೂ ರೈತರು ಮಾಡ್ಕೊಳ್ಳುವಂಥದ್ದು ಏನಾದ್ರು ಇತ್ತು ಅಂತಂದ್ರೆ ಆ ಬಗ್ಗೆ ಹೇಳೋದಾದ್ರೆ. ಈಗ ಎಲ್ಲಿ ನಾವು ಮುಂದೆ ಕಾಲಿಡ್ತು ಅಂದ್ರೆ ನಮ್ಮ ದೇಶಕ್ಕೆ ಮಳೆ ಆಗುವಂಥ ಕಡಿಮೆ ಆಗುವಂಥ ಪರಿಸ್ಥಿತಿ ಬಂದಾಗ ನಾವು ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಮೊದಲು ಮಾಡಬೇಕು. ಸಾಮಾನ್ಯವಾಗಿ ಸಜ್ಜೆ, ನವಣೆ ಮತ್ತು ಗ್ರೀನ್ ಗ್ರಾಮ್, ಹೆಸರು, ಉದ್ದು ಮತ್ತು ಎಣ್ಣೆ ಬೀಜ ಇವು ಬೆಳೆಗಳಾದ ಸನ್ಫ್ಲವರು, ಸೂರ್ಯಕಾಂತಿ ಮತ್ತು ಎಳ್ಳು ಇಂಥ ಬೆಳೆಗಳನ್ನು ಬೆಳೆಯೋದು ಒಳ್ಳೆಯದು. ಮತ್ತು ತೋಟಗಾರಿಕೆ ಬೆಳೆಗಳನ್ನು ಅಂದ್ರೆ ಪೋಮ್ ಗ್ರಾನೈಟ್, ದಾಳಿಂಬೆ ಹಣ್ಣು ಇವುಗಳನ್ನು ಬೆಳೆದು ಕೂಡ ಉತ್ತಮ. ಮತ್ತು ಕಾಯಿಪಲ್ಯಗಳನ್ನು ಬೆಳೆದು ಉತ್ತಮ. ಬೆಂಡೆ, ಹಿಂಗೆ ಅಲ್ಪಾವಧಿಯಲ್ಲಿ ಬೆಳೆಯುವಂಥ ಕಾಯಿಪಲ್ಯ ಮತ್ತು ತೋಟಗಾರಿಕೆ ಬೆಳೆಯುವಂಥ ಹಣ್ಣುಗಳು ಮತ್ತು ಇತರ ಇವುಗಳನ್ನು ರಾಗಿ, ಜೋಳ ಇವು ಭಾಳ ಮುಖ್ಯವಾದದ್ದು. ಇವು ಸ್ವಲ್ಪ ಮಳೆಗೆ ಇವೆಲ್ಲ ಬೆಳಿತಾವೆ. ಇದು ಒಂದನೇದ್ದು. ಎರಡನೇದಾಗಿ ಹಗಲಿನ ಹೊತ್ತಿನಲ್ಲಿ ನೀರನ್ನು ಹಾಯಿಸಬಾರ್ದು. ನೀರನ್ನು ಹಾಯಿಸಿದಾಗ ಬೇಗ ಅದು ಆವಿಯಾಗಿ ಹೋಗಿಬಿಡ್ತೈತಿ. ರಾತ್ರಿ ಮತ್ತು ಸಾಯಂಕಾಲ ಅಥವಾ ಮುಂಜಾನೆ ನಾವು ನೀರನ್ನು ಹಾಯಿಸ್ತಾ ಇರಬೇಕು. ಮತ್ತು ಈಗೆಲ್ಲ ಸರಿಯಾಗಿ ಹದ ಮಾಡಿ ನಮ್ಮ ಹೊಲ ನೇಗಿಲು ಎಲ್ಲ ಹೊಡೆದು ನಾವು ಅದನ್ನು ಹದ ಮಾಡ್ಕೋಬೇಕು. ಮತ್ತು ಅದಕ್ಕೆ ಒಡ್ಡು ಗಿಡ್ಡೆಲ್ಲ ಹಾಕಬೇಕು. ಮತ್ತು ಹೊಲದ ಒಂದು ಕಡೆ ನಾವು ಕೃಷಿ ಹೊಂಡನೂ ಮಾಡಬೇಕು. ಯಾಕಂದ್ರೆ ಮಳೆ ಬಂದಾಗ ಅದು ಸಂಗ್ರಹ ಆಗಬೇಕು. ಎಷ್ಟೆಷ್ಟು ಮಳೆ ಬರುತ್ತಲ್ಲ ಅದನ್ನು ಉಪಯೋಗ ಮಾಡೋದು ನಾವು ಕಲಿಬೇಕು. ಇದು ರೇನ್ ಹಾರ್ವೆಸ್ಟಿಂಗ್. ಒಂದನೇದ್ದು ಮಳೆ ನೀರು ವೇಸ್ಟ್ ಆಗ್ಲಾರ್ದಂಗೆ ನೋಡ್ಕೊಳೋದು. ಯಾವ ಬೆಳೆ ಬೆಳಿಬೇಕನ್ನೋದು ನಾವು ವಿಚಾರ ಮಾಡ್ಕೋಬೇಕು. ಮಳೆ ಕಡಿಮೆ ಆದ್ರೆ ಹಿಂಗೆ ನಾವು ನೀರು ಇನ್ನೂ ಕಡಿಮೆ ಬಳಸ್ಬೇಕಂದ್ರೆ ಸ್ಪ್ರಿಂಕ್ಲರ್ ಯೂಸ್ ಮಾಡೋದು. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ಕೋಬೇಕು. ಇದರಿಂದ ನಾವು ಇದನ್ನು ನಿಭಾಯಿಸ್ಬೋದು. ಓಕೆ, ಹಾಗಿದ್ರೆ ಎಲ್ನಿಂದ ಸಾರ್ವಜನಿಕರು ಹೇಗೆ ಪಾರಾಗಬೇಕು ಅನ್ನುವಂಥದ್ದು, ಯಾವ ರೀತಿಯಾಗಿ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಇದೆಯಾ, ಹೆಂಗೆ ಏನೋ, ಎಷ್ಟು ಎಫೆಕ್ಟ್ ಆಗುತ್ತೆ ಇದು ಜನಗಳ ಮೇಲೆ, ಸಾರ್ವಜನಿಕರ ಮೇಲೆ? ಯಾಕಂದ್ರೆ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ, ಬೈಕ್ ಸವಾರರು ಇರ್ತಾರೆ, ವಾಹನ ಸವಾರರು, ಕಾರು ಸವಾರರು ಇರ್ತಾರೆ. ಇವರಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಎಲ್ನಿನೋದಿಂದ? ಅದು ಹೆಂಗೆ, ಅದರಿಂದ ಹೆಂಗೆ ಪಾರಾಗ್ಬೋದು ಅಂತ? ಅಂದ್ರೆ
ಹೀಟ್ ಜಾಸ್ತಿ ಇದ್ದಾಗ ನಾವು ಮನುಷ್ಯನ ಒಂದು ಕೆಲಸ ಮಾಡೋ ಸಾಮರ್ಥ್ಯ ಸಹಜವಾಗಿ ಕಡಿಮೆ ಆಗಿಬಿಡ್ತೈತಿ. ಇದು ಆರ್ಥಿಕತೆ ಮೇಲೆ ಒಂದು ಸ್ವಲ್ಪ ಪರಿಣಾಮ ಬೀಳ್ತೈತಿ. ಮನುಷ್ಯನ ಕೆಲಸ ಮಾಡೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಇದರಲ್ಲಿಂದ ನಾವು 3ರಿಂದ ಅಂದ್ರೆ ಮುಂಜಾನೆ 11ರಿಂದ ಸಾಯಂಕಾಲ 3 ತನಕ ಕೆಲಸ ಮಾಡೋದನ್ನು ಸ್ವಲ್ಪ ನಿಂದ್ರಿಸ್ಬೇಕು. ಆವಾಗ ವಿಶ್ರಾಂತಿ ತೊಗೊಂಡು ಅಥವಾ ಮನೆಯಲ್ಲಿ ಮಾಡೋ ಕೆಲಸವನ್ನು ಮಾಡ್ಕೋಬೇಕು. ನೆರಳಿನಲ್ಲಿ ಮಾಡೋ ಕೆಲಸ, ಈ ಒಂದು ಹಾರ್ಡ್ ವರ್ಕಿಂಗ್ ಏನಿದೆಯಲ್ಲ, ಹೊರಗಡೆ ಕೆಲಸ ಮಾಡೋದು ಮುಂಜಾನೆ ಮತ್ತು ಸಾಯಂಕಾಲ ಮಾಡೋದು ಭಾಳ ಒಳ್ಳೆಯದು. ಮತ್ತು ಆಗಾಗ ನೀರು ಕುಡಿತಾ ಇರಬೇಕು. ಇದು ಆರೋಗ್ಯದ ಮೇಲೆ ಜಾಸ್ತಿ ಪರಿಣಾಮ ಬೀಳ್ತೈತಿ. ಇದು ಸುಸ್ತಾಗೋದು, ತಲೆ ಸುತ್ತು ಬರೋದು, ತಲೆ ಚಕ್ರ ಬರೋದು, ಅತಿಯಾದ ದಣಿವು ಹೀಗೆಲ್ಲ ಆಗ್ತಿರ್ತೈತಿ. ಕೆಲವೊಂದು ಜ್ವರನೂ ಬರ್ಬೋದು. ಇದರಿಂದ ಆಗಾಗ ನೀರು ಕುಡಿತಾ ಇರಬೇಕು. ಮತ್ತು ಎಳನೀರು, ಮಜ್ಜಿಗೆ, ಹಿಂಗೆ ನಾವು ನಿಂಬೆಹಣ್ಣಿನ ಜ್ಯೂಸು ಅಥವಾ ಇತರ ಜ್ಯೂಸುಗಳನ್ನು ಕುಡಿತಾ ಇರಬೇಕು. ಮತ್ತು ಎಲ್ಲ ಕಾಯಿಪಲ್ಯಗಳನ್ನು, ಸೊಪ್ಪು ಮತ್ತು ಹಣ್ಣುಗಳನ್ನು ತಿನ್ನುವುದರಿಂದ ನಮ್ಮ ಒಂದು ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಇದರಿಂದ ನಮ್ಗೆ ಅಷ್ಟೊಂದು ಇದನ್ನು ನಿಭಾಯಿಸ್ಬೋದು. ಹಿಂಗೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಛತ್ರಿ ಉಪಯೋಗ ಮಾಡ್ಕೊಳೋದು, ಟೊಪ್ಪಿಗೆ ಹಾಕ್ಕೊಳೋದು ಮಾಡಬೇಕು. ತೆಳ್ಳನ ಬಟ್ಟೆ, ಹತ್ತಿ ಬಟ್ಟೆಯನ್ನು ಧರಿಸೋದು ಒಳ್ಳೆಯದು. ಯಾಕಂದ್ರೆ ಹತ್ತಿ ಬಟ್ಟೆ ಏನು ಮಾಡುತ್ತಾ ಬೇಗ ನಮ್ಮ ದೇಹದಿಂದ ಆವಿ ಆಗುವಲ್ಲಿ ಸಹಾಯ ಮಾಡುತ್ತೆ. ಆವಿಯಾಗಿ ನಮ್ಗೆ ದೇಹ ತಂಪಾಗಿಸಲಿಕ್ಕೆ ಸಹಾಯ ಮಾಡ್ತೈತಿ. ಹಿಂಗೆ ಈ ಥರ ಹಲವಾರು. ಮತ್ತು ರಾತ್ರಿ ವೇಳೆಯಲ್ಲಿ ಕಿಟಕಿ ತಕ್ಕೊಂಡು ಜಾಸ್ತಿ ವೆಂಟಿಲೇಷನ್ ಆಗಿ ನೋಡ್ಕೋಬೇಕು. ಸಾಧ್ಯದ ಮಟ್ಟಿಗೆ ಮಕ್ಕಳು ಮತ್ತು ವೃದ್ಧರನ್ನು ಸರಿಯಾಗಿ ನೋಡ್ಕೋಬೇಕು. ಅವರಿಗೆ ನೀರು ಆಗಾಗ ಕೊಡ್ತಾ ಇರಬೇಕು. ಇವುಗಳನ್ನು ನಾವು ಪಾಲಿಸುವುದರಿಂದ ನಾವು ಇದನ್ನು ಉಷ್ಣಾಲಯಗಳನ್ನು ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಎಲ್ನಿನೋದಿಂದ ಹೆಚ್ಚು ಅನುಕೂಲನ ಅನಾನುಕೂಲನ ಅನ್ನುವಂಥದ್ದು? ಎಲ್ನಿನೋದಿಂದ ಅನಾನುಕೂಲನ ಹೊರತು ಅನುಕೂಲ ಇದರಲ್ಲಿಂದ ಏನಾಗಲ್ಲ. ಇದಿಷ್ಟು ಎಲ್ನಿನೋದ ಬಗ್ಗೆ ವಿಜ್ಞಾನಿಗಳು ಹಾಗೂ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರು ಮಾಹಿತಿಯನ್ನು ನೀಡಿದರು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.